ನಮಸ್ತೆ ವೀಕ್ಷಕರೇ, ಫುಡ್ ಗುಡ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಚಿಕನ್ ಲಾಲಿಪಾಪ್ಗೆ ನೋಡಿ, ಮೊದಲಿಗೆ ನೋಡಿ ಇದರಲ್ಲಿ ನಾನು ಈ ಅಳತೆಯಲ್ಲಿ ಅರ್ಧ ಕಪ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಮೈದಾ ಹಿಟ್ಟು ಹಾಕೋಣ. ನೋಡಿ, ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಅಚ್ಕಾರ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಸ್ತೂರಿ ಮೇಥಿ, ಮೆಣಸಿನ ಪುಡಿ, ನಿಂಬೆಹಣ್ಣು, ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ಮೊಟ್ಟೆ ತೊಗೊಂಡಿದ್ದೀನಿ. ನೋಡಿ, ಇದರಲ್ಲಿ ಒಂದು ಅರ್ಧ ಕಪ್ ಮೊಸರು ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮೊಸರು ಹಾಕ್ಕೊಳ್ಳಿ ನೀರಿಗಿಂತ. ಈಗ ಚಿಕನ್ ಎಲ್ಲ ಸೇರಿಸ್ಕೊಳ್ಳೋಣ. ಎಷ್ಟು ಕೆಜಿ ಇದೆ ಚಿಕನ್? 1 kg ಚಿಕನ್ ಇದೆ. ನೋಡಿ, ಈಗ ಇದಾಗಿದೆ. ಅರ್ಧ ಅವರು ಚೆನ್ನಾಗಿ ಮಸಾಲೆ ಹಿಡ್ದಿರುತ್ತೆ. ಈಗ ನಾವು ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯಿಲಿ ಒಂದೊಂದಾಗಿ ನಾವು ಕರ್ಕೊಳ್ಳೋಣ. ನಾನು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆಲೇ ನಾನು ಕರ್ಕೊತೀನಿ, ಜಾಸ್ತಿ ಎಣ್ಣೆ ಹಾಕಲ್ಲ. ಎಣ್ಣೆ ಕಾದಿದೆ. ಒಂದೊಂದಾಗಿ ನೋಡಿ ಈ ಥರ ಮಾಡಿಕೊಂಡು ಒಂದೊಂದಾಗಿ ಬಿಡೋಣ. ನಾನು ಯಾವುದೇ ಕಲರ್ ಹಾಕಿಲ್ಲ, ಅರಿಶಿನ ಹಾಕಿಲ್ಲ, ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡ್ರು ಕೂಡ ಹಾಕಿಲ್ಲ. ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಕಡೆ ಚೆನ್ನಾಗಿ ಕಲರ್ ಬರುತ್ತೆ. ನಾನು ಅದು ಯಾವುದು ಹಾಕಿಲ್ಲ. ನೀವು ಬೇಕಾದರೆ ಹಾಕ್ಕೊಳ್ಳಿ. ನೋಡಿ, ಸರಿ ನೋಡಿ, ಇದೀಗಾಗಿದೆ. ತೆಗೆದ್ಬಿಡೋಣ. ನೋಡಿ, ಚಿಕನ್ ಲಾಲಿಪಾಪ್ ರೆಡಿಯಾಗಿದೆ. ಮನೇಲೇ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಟ್ರೈ ಮಾಡಿ. ಸಬ್ಸ್ಕ್ರೈಬರ್ ಆಗಿ ನಮ್ಮ ಚಾನಲ್ಗೆ ಧನ್ಯವಾದಗಳು.